ಇನ್ನು ದೆಹಲಿಯತ್ತ ಮೈತ್ರಿ ಪಕ್ಷಗಳ ನಾಯಕರು ದಂಡು ಸಜ್ಜಾಗಿದೆ. ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಪವನ್ ಕಲ್ಯಾಣ್. ಮೈತ್ರಿ ಪಕ್ಷಗಳ ನಾಯಕರ ದಂಡು ದಿಲ್ಲಿಗೆ ಪ್ರಯಾಣ ಬೆಳೆಸಿದ ಪವನ್ ಕಲ್ಯಾಣ್. ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಲಿರುವ ಪವನ್, ದೆಹಲಿಗೆ ತೆರಳಿದ ನಿತೀಶ್, ತೇಜಸ್ವಿ ಯಾದವ್. ಒಂದೇ ವಿಮಾನದಲ್ಲಿ ನಿತೀಶ್, ತೇಜಸ್ವಿ ಪ್ರಯಾಣ ಬೆಳೆಸಿದ್ದಾರೆ. ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಲಿರುವ ನಿತೀಶ್ ಕುಮಾರ್, ಇಂಡಿಯಾ ಸಭೆಯಲ್ಲಿ ಭಾಗಿಯಾಗಲಿರುವ ತೇಜಸ್ವಿ. ಈವರೆಗೂ ಯಾವ ಬಣಕ್ಕೂ ಬೆಂಬಲ ಘೋಷಿಸದ ನಿತೀಶ್ ಕುಮಾರ್ ಈಗಾಗಲೇ 2024ರ ಲೋಕಸಭಾ ಚುನಾವಣೆ ಕುತೂಹಲವನ್ನ ಕೆರಳಿಸಿತ್ತು. ಫಲಿತಾಂಶ ಬಂದ ನಂತರ ಅದಕ್ಕೊಂದು ಬ್ರೇಕ್ ಸಿಗುತ್ತೆ ಅಂತ ಅನ್ಸಿತ್ತು. ಆದ್ರೆ ಈಗಲೂ ಸಹ ಕುತೂಹಲ ಹಾಗೇ ಇದೆ. ಯಾಕಂತಂದ್ರೆ ಯಾರಿಗೂ ಕೂಡ ಬಹುಮತ ದೊರಕಿಲ್ಲ ಅನ್ನುವ ಕಾರಣಕ್ಕಾಗಿ ಮ್ಯಾಜಿಕ್ ನಂಬರ್ ಯಾರು ಕೂಡ ಅಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ, ಮ್ಯಾಜಿಕ್ ನಂಬರ್ ಅನ್ನ ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ ಈಗ ನಿತೀಶ್ ಕುಮಾರ್ ಅವರ ಮೇಲೆ ಡಿಪೆಂಡ್ ಆಗಿದೆ. ಪ್ರಧಾನಿ ಮೋದಿ ಆಗ್ತಾರಾ, ಮತ್ತೆ 3ನೇ ಬಾರಿಗೆ ಪ್ರಧಾನಿ ಮೋದಿ ಅವರೇ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಸೃಷ್ಟಿಯಾಗಿದೆ. ದೆಹಲಿಯತ್ತ ಮೈತ್ರಿ ಪಕ್ಷಗಳ ನಾಯಕರ ದಂಡು. ಈಗಾಗಲೇ ಎನ್ಡಿಎ ಮೈತ್ರಿಕೂಟದಲ್ಲಿ ಯಾರೆಲ್ಲ ಇದ್ದಾರೆ ಸದಸ್ಯರು, ಪಕ್ಷಗಳು ಎಲ್ಲರಿಗೂ ಕೂಡ ದೆಹಲಿಯತ್ತ ಕರೆಯಲಾಗಿದೆ. ಮೀಟಿಂಗ್ ಇದೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಈಗಾಗಲೇ ಜನಸೇನೆಯ ಪವನ್ ಕಲ್ಯಾಣ್. ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಪವನ್ ಕಲ್ಯಾಣ್. ದೆಹಲಿಗೆ ತೆರಳಿದ್ದಾರೆ ನಿತೀಶ್, ತೇಜಸ್ವಿ ಯಾದವ್. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಒಂದೇ ವಿಮಾನದಲ್ಲಿ ನಿತೀಶ್ ಕುಮಾರ್ ಹಾಗೆಯೇ ತೇಜಸ್ವಿ ಯಾದವ್ ಇಬ್ರು ಕೂಡ ಇದ್ದಾರೆ ಒಂದೇ ವಿಮಾನದಲ್ಲಿ. ತೇಜಸ್ವಿ ಯಾದವ್ ಹೋಗೋದು INDIA ಕೂಟದ ಸಭೆಗೆ, ಇನ್ನು ನಿತೀಶ್ ಕುಮಾರ್ ಹೋಗೋದು NDA ಒಕ್ಕೂಟದ ಸಭೆಗೆ. ರೀತಿಯಲ್ಲಿ ಇವರು ಪಲ್ಟು ಕುಮಾರ್ ಅಂತ, ಪಲ್ಟು ರಾಮ್ ಅಂತ ಹೇಳುವಂಥದ್ದು ಕೇಳಿದ್ವಿ. ಎಷ್ಟೋ ಬಾರಿ ಬಿಜೆಪಿಯಿಂದ ಮತ್ತೆ RJD ಹೋಗ್ತಾರೆ, RJDಯಿಂದ ಮತ್ತೆ NDAಗೆ ಬರ್ತಾರೆ. ಈಗ ನೋಡ್ಬೇಕು, ಕುತೂಹಲ ಕಾದಿದೆ. ಇನ್ನು ನಿತೀಶ್ ಕುಮಾರ್ RJD ಇಂದ ಟ್ವೀಟ್ ಮೂಲಕ ಕೂಡ ತಿಳಿಸಿಲ್ಲ, ನಾನು ಯಾರ ಕಡೆ ಎತ್ತ ಏನು ಫಲಿತಾಂಶದ ಕುರಿತು ಯಾವುದೇ ರೀತಿಯ ಟ್ವೀಟ್ ಕೂಡ ಮಾಡಿಲ್ಲ ನಿತೀಶ್ ಕುಮಾರ್. ಆದ್ರೆ ಜೂನ್ 5 ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆ ಕುರಿತು ಟ್ವೀಟ್ ಮಾಡಿದ್ದಾರೆ. ಆದ್ರೆ ಲೋಕಸಭಾ ಚುನಾವಣೆಯ ಕುರಿತು ಯಾವುದೇ ರೀತಿಯ ಟ್ವೀಟ್ ಮಾಡಿಲ್ಲ. ವಿಮಾನದಲ್ಲಿ ಇಬ್ರೂ ಜೊತೆಯಾಗಿದ್ದಾರೆ. ಒಂದ್ ರೀತಿಯಲ್ಲಿ ಇಲ್ಲಿ ನೋಡ್ಬೇಕು ಅಂತಂದ್ರೆ ಫಲಿತಾಂಶದಕ್ಕಿಂತ ಮುಂಚಿನ ದಿನಗಳಲ್ಲಿ ಇಬ್ರು ಒಬ್ಬರನ್ನೊಬ್ರು ಕಂಡ್ರೆ ಒಂದು ರೀತಿಯಲ್ಲಿ ವಾಗ್ವಾದ ನಡೀತಾ ಇತ್ತು ಇಬ್ಬರ. ಈಗ ಒಂದೇ ವಿಮಾನದಲ್ಲಿ ಇಬ್ರು ಸೇರ್ಕೊಂಡಿದ್ದಾರೆ. ವಿಮಾನ ಒಂದೇ ಆಗಿರಬಹುದು, ಕೂತಿರಬಹುದು, ಆದ್ರೆ ಹೋಗುವಂತಹ ಸಭೆ ಬೇರೆ, ಹೋಗುವ ಸ್ಥಳ ಒಂದೇ ಆದ್ರೂ, ದೆಹಲಿ ಆದ್ರೂ ಒಬ್ರು ಹೋಗೋದು INDIA ಸಭೆಗೆ, ಇನ್ನೊಬ್ರು ಹೋಗೋದು NDA ಸಭೆಗೆ ಆಗ್ತಿದ್ದಾರೆ. ಇಬ್ರು ಕೂಡ ಬೇರೆ ಬೇರೆ ಸಭೆಗೆ ಅಟೆಂಡ್ ಆಗಲು ಒಂದೇ ವಿಮಾನದಲ್ಲಿ ಸ್ಥಳಕ್ಕೆ ಹೋಗ್ತಿದ್ದಾರೆ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್. ಇನ್ನೊಂದು ಕಡೆ ಇದು NDAದೇ ಒಂದು ಭಾಗ. ಹಾಗಾಗಿ ಇವತ್ತು ದೆಹಲಿಗೆ ಬೇರೆ ಬೇರೆ ಪಕ್ಷಗಳು, NDAಯಲ್ಲಿ ಯಾವ್ಯಾವ ಪಕ್ಷಗಳಿದೆ ಎಲ್ಲವನ್ನೂ ಸಹ ಆಹ್ವಾನ ಮಾಡಲಾಗಿದೆ. ಈಗ ಪವನ್ ಕಲ್ಯಾಣ್ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಒಂದೇ ವಿಮಾನದಲ್ಲಿ ನಿತೀಶ್, ತೇಜಸ್ವಿ ಪ್ರಯಾಣ ಬೆಳೆಸಿದ್ದಾರೆ. NDA ಸಭೆಯ ಭಾಗಿಯಾಗಲಿದ್ದಾರೆ ನಿತೀಶ್ ಕುಮಾರ್. ಏನಿರುತ್ತೆ ಇವರ ನಿರ್ಣಯ, ಯಾವ ಕಡೆ ವೋಟ್. ಇನ್ನು INDIA ಒಕ್ಕೂಟದ ಸಭೆ ನಡೀತಾ ಇದೆ. ಅಲ್ಲಿ ಕೂಡ ನಿತೀಶ್ ಕುಮಾರ್ ಅವರನ್ನ ಗಾಳ ಹಾಕ್ಬೇಕಂತ ಹೇಳಿ ಬಹಳಷ್ಟು ನಡೀತಾ ಇದೆ. ಆದ್ರೆ ಇವರ ಒಲವು ಯಾರ ಕಡೆ ಇದೆ ಹೇಳಿ ನೋಡ್ಬೇಕಾಗಿದೆ. ಇನ್ನು ಸಹ ಕೆಲವೊಂದ್ ಕಡೆ ಪ್ರಧಾನಿ ಯಾರಾಗ್ತಾರೆ ಕುತೂಹಲ ಕೆರಳಿಸಿರುವಂತದ್ದು. ಹಾಗೆ ನಮಗೂ ಕೂಡ ಇತಿಹಾಸ ಗೊತ್ತಿದೆ. ನಿತೀಶ್ ಅವರಿಗೆ ಒಂದು ಬಹುದೊಡ್ಡ ಆಸೆ ಇದೆ, ಪ್ರಧಾನಿ ಆಗಬೇಕು ಕೂಡ ಅಂತ ಹೇಳಿ.
ಆದ್ರೆ ಬಿಜೆಪಿಯಲ್ಲಿ ಪ್ರಧಾನಿ ಯಾರಾಗಬೇಕು ಅಂತ ಹೇಳಿ ಆಲ್ರೆಡಿ ಆಗಿರುವಂತಹ ಪೋಸ್ಟ್ ಅದು. ಹಾಗಾಗಿ ನಿತೀಶ್ ಕುಮಾರ್ ಅವರು ಈಗ ಬಿಜೆಪಿ ಕಡೆ ಅಂದ್ರೆ NDA ಕಡೆ ವಾಲ್ತಾರ ಗೊತ್ತಿಲ್ಲ.